ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ. ನಮ್ಮ ಹಳ್ಳಿ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಸಖತ್ತಾಗಿ ತಿನಿಸುಗಳು ರೆಡಿ ಆಗ್ತಾ ಇದ್ದಾವೆ. ಸೂಪರ್ ಆಗಿ ನೀವು ನೋಡಿ ತಿಳ್ಕೊತಾ ಇದ್ದೀರಾ. ಈಗ ಮತ್ತೊಬ್ಬ ಅತಿಥಿ ಮೇಘ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ತುಂಬ ಸ್ಪೆಷಲ್ ಆಗಿರುವ ಹಳ್ಳಿ ತಿನಿಸುಗಳನ್ನು ಮಾಡ್ತಾರೆ. ಸೊ ಮೊದಲಿಗೆ ಯಾವ್ದು ಮಾಡ್ತಾ ಇದ್ದೀರಾ? ಮೆಂತ್ಯ ಸೊಪ್ಪಿನ ರಾಗಿ ರೊಟ್ಟಿ. ಮೆಂತ್ಯ ಸೊಪ್ಪಿನ ರಾಗಿ ರೊಟ್ಟಿ. ಸೊ ಚಂದಗೆ ಸುಟ್ಟಿ ಕೊಡ್ತೀರಾ? ಚಂದಗೆ ಸುಟ್ಟಿ ಕೊಡ್ತೇನೆ. ಸೊ ಹೋಗಿ ಸರಿ, ಓಡಿ ಬೇಗ. ಸೊ ಬೇಗ ಹೋಗಿ ರೊಟ್ಟಿ ಮಾಡೋದನ್ನು ನಿಮಗೆ ಹೇಳ್ಕೊಡ್ತಾರೆ. ನೀವು ಅವರನ್ನು ಫಾಲೋ ಮಾಡಿ, ನಾನು ಬೇರೆದನ್ನು ಫಾಲೋ ಮಾಡ್ತೀನಿ. ಬಾಯ್. ಮೆಂತ್ಯ ಸೊಪ್ಪಿನ ರಾಗಿ ರೊಟ್ಟಿ ಮಾಡೋಣ ಅಲ್ವಾ? ಅದಕ್ಕೆ ಏನೇನು ಬೇಕು ಅಂದರೆ ಮೆಂತ್ಯ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು, ರಾಗಿ ಹಿಟ್ಟು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು, ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಅರಿಶಿನ, ಅಚ್ಕಾರದ ಪುಡಿ, ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು. ಮೊದಲು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡೋಣ. ಕಣ್ಣಲ್ಲಿ ನೀರು ತರಿಸುತ್ತೆ ಅಂತ ಹೇಳ್ತಾರೆ ಈರುಳ್ಳಿ, ಆದರೆ ಈ ನೀರು ಕಣ್ಣಲ್ಲಿ ತರಿಸುತ್ತಲ್ಲ, ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಈರುಳ್ಳಿಯಲ್ಲಿ ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಇದೆಲ್ಲ ಇರುತ್ತೆ, ಇದರಿಂದ ಒಳ್ಳೆಯದು. ಮತ್ತು ಏನು ಗೊತ್ತಾ, ಈ ಜ್ವರ ಎಲ್ಲ ಬಂದಿರುತ್ತಲ್ಲ ನಮಗೆ, ಈಗ ಮಳೆಗಾಲ ಬೇರೆ ಶುರುವಾಗಿದೆ, ಅದಕ್ಕೆ ಈ ಈರುಳ್ಳಿನ ಬೆಲ್ಲ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ನಂಚ್ಕೊಂಡು ತಿಂದರೆ ಕೆಮ್ಮು, ನೆಗಡಿ ಇದೆಲ್ಲ ದೂರ ಆಗುತ್ತೆ. ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡೋಣ. ಇತ್ತೀಚೆಗೆ ಡಾಕ್ಟರ್ ಹೇಳ್ತಾ ಇದ್ದಾರೆ, ಹಸಿ ಮೆಣಸಿನಕಾಯಿ ಇದೆಲ್ಲ, ಇದನ್ನು ನಾವು ಜಾಸ್ತಿ ತಿನ್ನೋದ್ರಿಂದ ಆಯುಷನ್ನು ಹೆಚ್ಚಿಗೆ ಮಾಡ್ಕೋಬೋದಂತೆ. ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ. ಮೆಂತ್ಯ ಸೊಪ್ಪು ಕಟ್ ಮಾಡಾಗಿದೆ. ಇನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಒಂದು ಪಾತ್ರೆ ತಗೊಳ್ಳಿ. ರಾಗಿ ಹಿಟ್ಟು, ರಾಗಿ ತಿಂದವ ನಿರೋಗಿ ಅನ್ನೋ ಗಾದೆ ಮಾತೆ ಇದೆ. ರಾಗಿ ದೇಹಕ್ಕೆ ತುಂಬ ತಂಪು. ಈಗ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಜಾಸ್ತಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಅಚ್ಕಾದ ಪುಡಿ 2 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಆಮೇಲೆ ಅರಿಶಿನ 2 ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ 2 ಚಿಟಿಕೆ ಹಾಕ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿದ್ರೆ ಮಧುಮೇಹ ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ಮೆಂತ್ಯ ಸೊಪ್ಪು, ಉಪ್ಪು ರುಚಿಗೆ ಬೇಕಾದಷ್ಟು. ಗಂಟ್ಲು ಕೆರೆತ ಆದರೆ ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಬಾಯಿ ಮುಕ್ಕಳಿಸ್ಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರು, ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ತಯಾರಾಗಿದೆ. ಇದು ಮೆಂತ್ಯ ಸೊಪ್ಪಿನ ರೊಟ್ಟಿ ಮಾಡೋಕ್ಕೆ. ಆಮೇಲೆ ಒಂದು ಹೆಂಚನ್ನು ಒಲೆ ಮೇಲೆ ಇಡಿ. ಇದನ್ನ ಉಂಡೆ ಮಾಡಿ
ಬೇಯಿಸ್ಮೇಲೆ ಇನ್ನೊಂದು ಕಡೆ ಬೇಯಿಸೋಣ. ರಾಗಿ ರೊಟ್ಟಿ ಇದು ಬೆಂದಿದೆ. ಇದನ್ನ ಒಂದು ಮೆಂತ್ಯ ಸೊಪ್ಪಿನ ರಾಗಿ ರೊಟ್ಟಿ ತಯಾರಾಗಿದೆ. ಬಿಸಿ ಬಿಸಿಯಾಗಿರೋ ರಾಗಿ ರೊಟ್ಟಿನ ತಿನ್ನೋಕೆ ಬೊಂಬಾಟಾಗಿರುತ್ತೆ. ಇದನ್ನ ಹುಚ್ಚಳ ಚಟ್ನಿ ಅಥವಾ ಮೊಸರು ಜೊತೆ ಸವಿಬಹುದು. ಮೇಘಾ, ಬನ್ನಿ ಸರ್. ಓಹೋ, ಪುಟಾಣಿ ರೊಟ್ಟಿ ಚಂದಗೆ ಸುಟ್ಟಿ ಸೂಪರಾಗಿ ಮಾಡಿದಲ್ಲಮ್ಮ. ಹೇಗಿದೆ? ಸಾಕಾಗಿದೆ, ಸೂಪರ್ ಆಗಿದೆ. ನಾನು ಒಬ್ಬನೇ ತಿಂದರೆ ನಿಮಗೆ ಬೇಜಾರಾಗುತ್ತಲ್ಲ, ಇಲ್ಲಿರೋರಿಗೆಲ್ಲ ಕೊಡ್ತೀನಿ. ಸೊ ಥ್ಯಾಂಕ್ ಯು ಮೇಘಾ, ಥ್ಯಾಂಕ್ ಯು ವೆರಿ ಮಚ್. ಸಕ್ಕತ್ತಾಗಿ ಮಾಡಿದ್ದೀರಾ. ನೋಡಿದ್ರಲ್ಲ, ಒಂದಕ್ಕಿಂತ ಒಂದು ಅದ್ಭುತವಾದ ಹಳ್ಳಿಯ ತಿನಿಸುಗಳನ್ನು ನಮ್ಮ ಗೆಸ್ಟ್ಗಳು ಮಾಡಿಕೊಡ್ತಾ ಇದ್ದಾರೆ. ನಾವು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ, ಎಲ್ಲವೂ ಚೆನ್ನಾಗಿದೆ. ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ಈ ಎಂಜಾಯ್ನ ಮತ್ತೆ ಮುಂದುವರಿಸೋಣ ಮುಂದಿನ ಸಂಚಿಕೆಯಲ್ಲಿ. ಖಂಡಿತ ಮೇಘ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ತಿನಿಸನ್ನು ನಮಗೋಸ್ಕರ ಮಾಡ್ತಾರೆ. ಹಾಗೆ ಮತ್ತೊಬ್ಬರು ಗೆಸ್ಟು ಕೂಡ ಬಂದು ಇನ್ನೊಂದೆರಡು ತಿನಿಸುಗಳನ್ನು ಮಾಡಿ ನಿಮಗೆ ತೋರಿಸ್ತಾರೆ. ಸೊ ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿಂದ ಹೊರಡಬೇಕು. ಸೊ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ, ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ, ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.